ಕ್ಲಾಸ್ 8 ನ ಮೋಸ್ಟ್ ಇಂಪಾರ್ಟೆಂಟ್ 2 ಮಾರ್ಕ್ ಕ್ವಶನ್ಸ್ ಯಾವುದು ಸರ್? ಈ ರೀತಿ ಡೌಟ್ ನಿಮ್ಗೆ ಸ್ಟೂಡೆಂಟ್ಸ್, ಹಾಗಾದ್ರೆ ಡೋಂಟ್ ವರಿ, ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಯಾವ್ದಪ್ಪ 2 ಮಾರ್ಕ್ ಕ್ವಶನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ. ಸೊ ನೀವೇನ್ ಮಾಡ್ಬೇಕು ಗೊತ್ತಾ, ಈ ಕ್ವಶನ್ಸ್ ಗಳನ್ನ ನಿಮ್ಮ ಟಾಪ್ ಲಿಸ್ಟ್ ಅಲ್ಲಿ ಫಸ್ಟ್ ಲಿಸ್ಟ್ ಅಲ್ಲಿ ಇಟ್ಕೋಬೇಕು. ಸೊ ಇದ್ರ ಬಗ್ಗೆ ಮಾತ್ರ ಏನ್ ಮಾಡ್ಬೇಕು ನೀವು, ಸೊ ಇದ್ರ ಬಗ್ಗೆ ಅಂದ್ರೆ ಇವುಗಳನ್ನ ಫಸ್ಟ್ ಪ್ರಿಫರೆನ್ಸ್ ಅಲ್ಲಿ ನೀವು ಸ್ಟಡಿ ಮಾಡ್ತಾ ಹೋಗ್ಬೇಕು. ಸೊ ರೆಡಿ ಇದ್ದೀರಲ್ವಾ? ಸೊ ಯಾವ ಕ್ವಶನ್ಸ್ ಅಂತ ನೋಡ್ತಾ ಹೋಗೋಣ. ಆಮೇಲೆ ಈ PDF ನಿಮಗೆ ಎಲ್ಲಿ ಸಿಗುತ್ತೆ ಅಂತಂದ್ರೆ, ಈ ಕ್ವಶನ್ಸ್ PDF ನಿಮಗೆ ನಮ್ಮ ಚಾನಲ್ ನ ವಾಟ್ಸ್ಆಪ್ ಚಾನಲ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಯೂಟ್ಯೂಬ್ ಚಾನಲ್ ನ ಬಯೋದಲ್ಲಿ ವಾಟ್ಸ್ಆಪ್ ಚಾನಲ್ ನ ಲಿಂಕ್ ಇದೆ. ಓಕೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನಲ್ಗೆ ಜಾಯ್ನ್ ಆಗಿ, ಅಲ್ಲಿ ಸಿಗ್ತಾ ಹೋಗುತ್ತೆ ಎಲ್ಲ ಕ್ವಶನ್ಸ್ಗಳು. ಸೊ ನೋಡಿ ಯಾವ್ದು ಕ್ವಶನ್ಸ್ ಇದೆ. ವಾಟ್ ಆರ್ ದ ಟೈಪ್ಸ್ ಆಫ್ ಸೋರ್ಸಸ್ ಅಂತ ಕೇಳ್ತಾರೆ. ಓಕೆ, ಆದಾಯದ ನಾಟ್ ಆದಾಯದ ಓಕೆ ಆಧಾರದ ವಿಧಗಳು ಏನು ಅಂತ ಕೇಳ್ತಾ ಹೋಗ್ತಾರೆ. ಸೊ ದೆನ್ ಇಂಡಿಯಾ ಇಸ್ ದ ಸಬ್ ಕಾಂಟಿನೆಂಟ್, ಮೇಷನ್ ದ ರೀಸನ್, ಭಾರತವನ್ನ ಉಪಖಂಡ ಅಂತ ಕರಿತೀವಲ್ವಾ ನಾವು, ಏನಕ್ಕೆ ಯಾವ ಕಾರಣಕ್ಕೋಸ್ಕರ ಕರೀತಾರೆ ಬರೀಬೇಕು. ನೇಮ್ ದ ವೇದಗಳು ಯಾವ್ದಿದೆ 4 ಗೊತ್ತಿದೆಯಲ್ವಾ, ಬರಿತಾ ಹೋಗಿ. ದೆನ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಓಕೆ ಹಮ್ಮುರಾಬಿಸ್ ಕೋಡ್, ಇದನ್ನ ಕೇಳ್ತಾರೆ. ಸೊ ದೆನ್ ಒಬ್ಟೈನಿಂಗ್ ಸಿಟಿಸನ್ಶಿಪ್, ಓಕೆ ಒಂದು ಸಿಟಿಸನ್ಶಿಪ್ ಅನ್ನ ಪಡ್ಕೋಬೇಕಂದ್ರೆ ಅಲ್ಲಿರ್ತಕ್ಕಂಥ ಮೆಥಡ್ಸ್ ಗಳು ಏನೇನು ಅಂತ ಕೇಳ್ತಾ ಹೋಗ್ತಾರೆ. ಸೊ ದೆನ್ ವೈ ಇಸ್ ಲ್ಯಾಂಗ್ವೇಜ್ ಎಸೆನ್ಷಿಯಲ್ ಫಾರ್ ಹ್ಯೂಮನ್ಸ್, ಲ್ಯಾಂಗ್ವೇಜ್ ಅನ್ನೋದು ಏನಕ್ಕೋಸ್ಕರ ವೆರಿ ಇಂಪಾರ್ಟೆಂಟ್ ಅಂತ ಕೇಳ್ತಾ ಹೋಗ್ತಾರೆ ಮನುಷ್ಯರಿಗೆ. ಸೊ ದೆನ್ ಅದಾದ್ಮೇಲೆ ಕಲ್ಚರ್ ಇಸ್ ಟ್ರಾನ್ಸ್ಫರ್ಮ್ ಫ್ರಮ್ ಒನ್ ಜನರೇಷನ್ ಟು ಅನದರ್, ಜಸ್ಟಿಫೈ. ಓಕೆ, ಸೊ ದೆನ್ ವಾಟ್ ಆರ್ ಲ್ಯಾಟಿಟ್ಯೂಡ್ಸ್ ಅಂಡ್ ಲಾಂಗಿಟ್ಯೂಡ್ಸ್ ಅಂತ ಕೇಳ್ತಾರೆ. ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ರಾಕ್ ಅಂತ ಕೇಳ್ತಾರೆ. ಸೊ ದೆನ್ ಲಿಸ್ಟ್ ಔಟ್ ದ ಟೈಪ್ಸ್ ಆಫ್ ವೈನ್ಸ್ ಅಂತ ಕೇಳ್ತಾರೆ. ದೆನ್ ವಾಟ್ ಆರ್ ಪ್ರೊಡಕ್ಟಿವ್ ಆಕ್ಟಿವಿಟೀಸ್ ಅಂತ ಕೇಳ್ತಾರೆ. ಸೊ ದೆನ್ ಲಿಸ್ಟ್ ಔಟ್ ದ ಟೆಕ್ಸ್ಟ್ ದಟ್ ಎಕ್ಸ್ಪ್ಲೈನ್ ದ ಹಿಸ್ಟರಿ ಆಫ್ ಮೌರ್ಯ. ಓಕೆ, ಸೊ ಮೌರ್ಯರ ಇತಿಹಾಸದಲ್ಲಿ ಒಂದು ಟೆಕ್ಸ್ಟ್ ಗಳ ಓಕೆ ಒಂದು ಪಾತ್ರ ಏನು, ಅವುಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳ್ತಾರೆ. ದೆನ್ ನೇಮ್ 4 ಈ ಲಿಟರರಿ ವರ್ಕ್ಸ್ ಆಫ್ ಗಂಗಾ ಪೀರಿಯಡ್, ಗಂಗಾ ರಾಜರ ಆಡಳಿಕೆ ಇದ್ದಂತ ಸಮಯದಲ್ಲಿ ಇದ್ದಂತ ಲಿಟರೇಚರಿ ವರ್ಕ್ಸ್ ಯಾವುದು ಅನ್ನೋದನ್ನ ಕೂಡ ಕೇಳ್ತಾ ಹೋಗ್ತಾರೆ. ಸೊ ದೆನ್ ಅದಾದ್ಮೇಲೆ ಎಕ್ಸ್ಪ್ಲೇನ್ ಅಬೌಟ್ ಕೈಲಾಸನಾಥ ಟೆಂಪಲ್ ಅಟ್ ಎಲ್ಲೋರ. ಓಕೆ, ಸೊ ಎಲ್ಲ ಅಜಂತ ಎಲ್ಲೋರದಲ್ಲಿ ಇರ್ತಕ್ಕಂಥ ಆ ಕೈಲಾಸ ಟೆಂಪಲ್ ಬಗ್ಗೆ ಬರೆಯಿರಿ, 2 ಮಾರ್ಕ್ಸ್ ಅಲ್ಲಿ ಬರೆಯಿರಿ ಅಂತಂದ್ರೆ, ಅಥವಾ 4 ಪಾಯಿಂಟ್ಸ್ ಅನ್ನ ನೀವು ಬರಿತಾ ಹೋಗ್ಬೋದು. ಓಕೆ, ದೆನ್ ಲಿಸ್ಟ್ ಔಟ್ ದ ಫೀಚರ್ಸ್ ಆಫ್ ಚೋಳ ಅಡ್ಮಿನಿಸ್ಟ್ರೇಷನ್, ಚೋಳ ಅವರ ಒಂದು ಅಡ್ಮಿನಿಸ್ಟ್ರೇಷನ್ ಯಾವ ರೀತಿ ಇತ್ತು, ಅವರು ಯಾವ ರೀತಿ ಆಡಳಿತ ಮಾಡಿದ್ರು ಅನ್ನೋದ್ರ ಬಗ್ಗೆ ನೀವು ಡೀಟೇಲ್ ಆಗಿ ಬರೀಬೇಕಾಗುತ್ತೆ. ಸೊ ಕ್ಲಿಯರ್. ಸೊ ದೆನ್ ಅದಾದ್ಮೇಲೆ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಡೆಮೋಕ್ರಸಿ, ಪ್ರಜಾಪ್ರಭುತ್ವದ ವಿಧಗಳು ಏನು ಅಂತ ಕೇಳ್ತಾರೆ. ಓಕೆ, ದೆನ್ ವಾಟ್ ಆರ್ ಓಷಿಯನ್ ಕರೆಂಟ್ಸ್, ನೇಮ್ ದೇರ್ ಟೈಪ್. ಓಷಿಯನ್ ಕರೆಂಟ್ ಸಾಗರ ಪ್ರವಾಹಗಳು ಅಂತಂದ್ರೆ ಏನು, ಅದರ ವಿಧಗಳು ಯಾವ್ದು ಅಂತಲೂ ಕೂಡ ಕೇಳ್ತಾ ಹೋಗ್ತಾರೆ. ಅಂಡ್ ಲಾಸ್ಟ್ ಒನ್ ಎಕಲಾಜಿಕಲ್ ಬ್ಯಾಲೆನ್ಸ್ ಅಂತಂದ್ರೆ ಏನು ಅಂತ ಕೇಳ್ತಾ ಹೋಗ್ತಾರೆ. ಸೊ ಈ ಕ್ವಶನ್ಸ್ ಅನ್ನ ಇವತ್ತಿಂದಲೇ ಓಕೆ ನಿಮ್ಮ ಟಾಪ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಪ್ರಿಪೇರ್ ಆಗ್ತಾ ಹೋಗಿ. ಡೆಫಿನೆಟ್ಲಿ ಇದು ನಿಮ್ಮ ಒಂದು ಫೈನಲ್ ಎಕ್ಸಾಮ್ಸ್ಗೆ ಬರ್ತಾ ಹೋಗುತ್ತೆ. ಸೊ ಥ್ಯಾಂಕ್ ಯು ಸ್ಟೂಡೆಂಟ್ಸ್.